ಕೆಪಿಎಸ್ಸಿ ಅಕ್ರಮ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಚಿಕ್ಕಕಡಬೂರು ಗ್ರಾಮದಲ್ಲಿ ರೇಡ್ ಮಾಡಲಾಗಿದೆ. ಪಶು ವೈದ್ಯಾಧಿಕಾರಿಯಾಗಿ ಆಯ್ಕೆಯಾದ ಅಮರೇಗೌಡ ವಿರುಪಾಪುರ ಅವರ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಅಮರೇಗೌಡ ವಿರುಪಾಪುರ ನಿವಾಸದ ಮೇಲೆ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸಿಆರ್ಪಿಎಫ್ ಯೋಧರ ಭದ್ರತೆಯಲ್ಲಿ ನಿನ್ನೆ ಸಂಜೆ 6 ಗಂಟೆಯವರೆಗೂ ಕೂಡ ಈಗಾಗಲೇ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ನೇಮಕಾತಿ ಅಕ್ರಮಕ್ಕೆ ಸಂಬಂಧಿಸಿದಂತಹ ಹಣಕಾಸು ವ್ಯವಹಾರ ಅಕ್ರಮದ ಹಿಂದೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಜಾಲ ಇದೆ. ದಾಖಲೆಗಳ ತಲಾಶು ಮಾಡ್ತಾ ಇದ್ದಾರೆ, ಅಂದರೆ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನ 2 ಕಡೆ ಇಡಿ ಅಧಿಕಾರಿಗಳಿಂದ ಈಗಾಗಲೇ ಶೋಧ ಕಾರ್ಯ ಮುಂದುವರೆದಿದೆ. ಅಮರೇಗೌಡ, ಸುಗುರೇಶ್ವರ ಇಬ್ಬರು ಅಕ್ರಮವಾಗಿ ನೇಮಕವಾಗಿದ್ದಾರೆ ಎನ್ನುವ ಆರೋಪ ಇವರ ವಿರುದ್ಧ ಕೇಳಿಬಂದಿದೆ. ಇನ್ನು ಕೆಪಿಎಸ್ಸಿ ಅಕ್ರಮ ನಡೆದ ಸಮಯದಲ್ಲೇ ಆಯ್ಕೆಯಾಗಿದ್ದರು ಇಬ್ಬರು ಕೂಡ. ಹಾಗಾಗಿ ಇಡಿ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನು ನಡೆಸಿದ್ದಾರೆ. ಅವರ ನಿವಾಸದ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ನಿನ್ನೆ ಸಂಜೆವರೆಗೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಲಾಗಿತ್ತು. ಅವರನ್ನು ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ಗೂಗಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠಸ್ವಾಮಿ, ಎಷ್ಟು ಜನ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನು ನಡೆಸಿದ್ದಾರೆ? ಯಾವಾಗಿಂದ ದಾಳಿನ ಶುರು ಮಾಡಿದ್ರು? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ಈಗ ಹೇಳಬೇಕು ಅಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ 2 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಒಂದು ದೇವದುರ್ಗ ತಾಲೂಕಿನ ಸಂಕೇಶ್ವರ ಗ್ರಾಮದಲ್ಲಿ, ಎರಡನೇದು ಮಸ್ಕಿ ತಾಲೂಕಿನ ಚಿಕ್ಕಕಡಬೂರು ಗ್ರಾಮದಲ್ಲಿ 2 ಕಡೆಯಲ್ಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಸಂಜೆ 6 ಗಂಟೆಯವರೆಗೆ ಏನು ಚಿಕ್ಕಕಡಬೂರಿನಲ್ಲಿ ಇರುವಂತಹ ಅಮರೇಗೌಡ ವಿರುಪಾಪುರ ಅವರ ಮನೆಯಲ್ಲಿ ಏನೋ ದಾಖಲೆಗಳ ಪರಿಶೀಲನೆ ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ಇನ್ನು ಸಿಆರ್ಪಿಎಫ್ ಯೋಧರ ಒಂದು ಸಮ್ಮುಖದಲ್ಲಿ, ಅಂದ್ರೆ ಯಾರು ಕೂಡ ಇಲ್ಲಿ ಅಡ್ಡಿಪಡಿಸಬಾರದು ಅನ್ನೋ ನಿಟ್ಟಿನಲ್ಲೂ ಅಥವಾ ಯಾವ ಒಂದು ಇದಕ್ಕಾಗಿ ಸಿಆರ್ಪಿಎಫ್ ಯೋಧರ ಭದ್ರತೆಯಲ್ಲಿ ಅಧಿಕಾರಿಗಳು 4 ಜನ ಅಧಿಕಾರಿಗಳು ಇಲ್ಲಿ ಅಮರೇಗೌಡ ವಿರುಪಾಪುರ ಅವರ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ದೇವದುರ್ಗದಲ್ಲೂ ಕೂಡ ಸುಗುರೇಶ್ವರನ್ ಅವರ ಮನೆಯಲ್ಲಿ, ಸುಂಕೇಶ್ವರ ಗ್ರಾಮದ ಮನೆಯಲ್ಲಿ ಅಲ್ಲೂ ಕೂಡ ಏನು ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ಶೋಧ ಕಾರ್ಯ ಮಾಡಿರುವಂತದ್ದು. ಆದ್ರೆ ರಾಯಚೂರು ಕಡೆ 1 ಕಡೆ ದಾಳಿ ಮಾಡಲಾಗಿತ್ತು ಅನ್ನೋ ಹೇಳಲಾಗ್ತಾ ಇತ್ತು. ಆದ್ರೆ 1 ಕಡೆ ಅಲ್ಲ, 2 ಕಡೆ ದಾಳಿ ಮಾಡಿರುವಂತದ್ದು. ಮಸ್ಕಿ ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ಮಾಡಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ಸಂಜೆವರೆಗೂ ಕೂಡ ಇಂಚಿಂಚು ಏನೋ ಮಾಹಿತಿಯನ್ನ ಮನೆಯಲ್ಲಿ ಇರುವವರ ಇನ್ನೂ ಸಿಬ್ಬಂದಿಗಳು, ಅಂದ್ರೆ ಈ ವೈದ್ಯಾಧಿಕಾರಿ ಅಮರೇಗೌಡ ವಿರುಪಾಪುರ ಏನಿದ್ದಾರೆ ಅವರ ಸಂಬಂಧಿಗಳು ಸೇರಿದಂತೆ ಅವರನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ಮಾಹಿತಿಯನ್ನ ಪಡೆದರೆ ಯಾವ ರೀತಿಯಾಗಿ ಅಕ್ರಮದಲ್ಲಿ ಏನು ಕೈ ಜೋಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ತಪಾಸಣೆಯನ್ನ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ರಾಜ್ಯದಲ್ಲಿ ಸದ್ದು ಮಾಡಿರುವಂತದ್ದು. ನಿನ್ನೆ 21 ಕಡೆ ದಾಳಿ ಏನಾಗಿತ್ತು. ಆದ್ರೆ ರಾಯಚೂರಿನ 2 ಅಭ್ಯರ್ಥಿಗಳು ಇದೇ ಒಂದು ಏನು ಶಿವಶಂಕರಪ್ಪ ಸಾವ್ಕಾರ್ ಅವರ ಅವಧಿಯಲ್ಲಿ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಇಬ್ಬರು ಕೂಡ ಅಪಾಯಿಂಟ್ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ದೇವದುರ್ಗದ ಸುಂಕೇಶ್ವರ ಇರ್ತಕ್ಕಂಥ ಸುಗುರೇಶ್ವರ್ ಹತ್ತಿರದ ಸಂಬಂಧಿ, ಅಂದ್ರೆ ಸಾವ್ಕಾರ್ ಅವರ ಹತ್ತಿರದ ಸಂಬಂಧಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಅಧಿಕಾರಿಗಳ ಒಂದು ತನಿಖೆಯಿಂದಲೇ ಹೊರಬರ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನಿಜಕ್ಕೂ ಇವರೆಲ್ಲ ಏನು ಹಣ ನೀಡಿ ಅಕ್ರಮದಲ್ಲಿ ಭಾಗಿಯಾಗಿ ಏನು ಜಾಬ್ ಗಿಟ್ಟಿಸ್ಕೊಂಡ್ರ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ, ಅಂದ್ರೆ ಒಂದು ಕಡೆ ದೆಹಲಿ ತಂಡ, ಮತ್ತೊಂದು ಕಡೆ ಬೆಂಗಳೂರಿನ ಕೆಲವು ಅಧಿಕಾರಿಗಳು ಸೇರಿ ಒಟ್ಟಾರು 4 ಜನ ಸಿಆರ್ಪಿಎಫ್ ಯೋಧರು ಮತ್ತೆ 6 ಜನ ಅಧಿಕಾರಿಗಳ ಮುಖಾಂತರ ಈ ಒಂದು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಧನ್ಯವಾದ ನೀಲಕಂಠಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.